ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದು ಅರ್ಥ ಆಗ್ತಿಲ್ಲ. ತಾತ ಮತ್ತೆ ಉಷಾ ಕಾರ್ ಕಲರ್ನ ಒಂದೇ ಹೇಳಿದ್ದಾರೆ. ಕಾರ್ ಕಲರ್ ವೈಟ್ ಅನ್ನೋದು ಪಕ್ಕ ಆಯ್ತು. ಇನ್ನು ಕಾರ್ ನಂಬರ್ CCTV ಫುಟೇಜಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ತಾತ ಹೇಳಿರೋ ಮಾತು ಬಿಟ್ರೆ ಬೇರೆ ಸುಳಿವೆ ನಮ್ಮ ಹತ್ರ ಇಲ್ಲ. ಶಿವು, ನಂದಿನಿ, ಈಗ ಅಪರಾಧಿನ ಹಿಡಿಯೋದಕ್ಕೆ ನಮ್ಗಿರೋದು ಒಂದೇ ದಾರಿ, ಆ ಕಾರ್ ಬಗ್ಗೆ ತಿಳ್ಕೊಳ್ಳೋದು. ಸೊ RTOಗೆ ಹೋಗಿ ಆ ಕಾರ್ ಬಗ್ಗೆ ಎಲ್ಲಾ ಮಾಹಿತಿನ ತಿಳ್ಕೊಂಬನ್ನಿ. ಬೇಗ, ಕಮಾನ್, ಈ ಕೇಸ್ ಬೇಗ ಸಾಲ್ವ್ ಆಗಬೇಕು. ಏನ್ ಅಪ್ಡೇಟ್ಸ್? ಮೇಡಮ್, ಅದು ದಿಲ್ಲಿಯಿಂದ ರೀಸೆಂಟಾಗಿ ಇಲ್ಲಿಗೆ ತರಿಸ್ಕೊಂಡಿರೋ ಕಾರು ಮೇಡಮ್. ಈ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಇರುತ್ತಲ್ಲ ಮೇಡಮ್, ಅದೇ ಯೂಸ್ಡ್ ಕಾರ್ ಅಂತ ಸೇಲ್ ಮಾಡೋದಕ್ಕೆ ಅಂತ ಇಟ್ಕೊಂಡಿರ್ತಾರಲ್ಲ, ಅಲ್ಲಿಂದ ತರಿಸ್ಕೊಂಡಿರೋದು ಅಂತ ಗೊತ್ತಾಯ್ತು. ಓ, ಹಾಗಿದ್ರೆ ಯಾರು ಪರ್ಚೇಸ್ ಮಾಡಿದ್ದಾರೆ ಅನ್ನೋ ಡೀಟೇಲ್ಸು ಇರಬೇಕಲ್ಲ? ಇಲ್ಲ ಮೇಡಮ್. ಅದು ಹೇಗ್ರಿ ಸಾಧ್ಯ? ಸರಿಯಾಗಿ ವಿಚಾರಿಸಿದ್ರೆ ಬಾಯ್ ಬಿಟ್ಟಿರೋರು. ವಿಚಾರಿಸಿದೆ ಮೇಡಮ್. ಈ ಕಾರ್ ಶೋರೂಮ್ ಓನರ್ ಫ್ರೆಂಡ್ ಒಬ್ಬರು ಟೆಂಪರರಿಯಾಗಿ ಈ ಕಾರನ್ನು ಯೂಸ್ ಮಾಡ್ತಿದ್ದಾರಂತ. ಅವ್ರ ಬಗ್ಗೆ ಅಲ್ಲೇ ಕೆಲಸ ಮಾಡೋರಿಗೆ ಸರಿಯಾಗಿ ಗೊತ್ತಿಲ್ಲ. ಈಗ ಓನರು ಔಟ್ ಆಫ್ ಸ್ಟೇಷನಲ್ಲಿ ಇದ್ದಾರಂತೆ, ಸಂಪರ್ಕಕ್ಕೆ ಸಿಗ್ತಿಲ್ಲ ಅಂತಾರೆ. ವಿಚಿತ್ರವಾಗಿದೆಯಲ್ಲ. ಯಾವುದಕ್ಕೂ ನಮಗೆ ಗೊತ್ತಿರೋ ಸೋರ್ಸ್ಗಳಿಂದ ಮಾಹಿತಿ ತಗೊಳ್ಳಿ. ಮತ್ತೆ ಆ ಶೋರೂಮ್ ಓನರ್ ಬಗ್ಗೆ ವಿಚಾರಿಸಿ. ಎಸ್ ಮೇಡಮ್. ಉಷಾ ಹೇಗಿದ್ದಾಳೆ ಮ್ಯಾಮ್? ಪರವಾಗಿಲ್ವಾ? ಪರವಾಗಿಲ್ಲ, ಹುಷಾರಾಗಿದ್ದಾಳೆ. ಮನೆಯವರು ಎಲ್ಲರೂ ಅವಳನ್ನು ಮಾತಾಡಿಸ್ದ ಖುಷಿಯಾಗಿ ಇಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಅವಳು ಕೂಡ ವಿಶ್ವಾಸದಿಂದ ನಡ್ಕೋತಿದ್ದಾಳೆ. ಒಳ್ಳೇದಾಯ್ತು ಬಿಡಿ ಮೇಡಮ್. ನಿಮ್ಮನೇಲಾದರೆ ತುಂಬ ಜನ ಇದ್ದಾರೆ. ಮುನಿಸ್ವಾಮಿ ಸರ್ ನೋಡಿದ್ರೆ ಮನೇಲಿ ಒಬ್ಬರೇ, ಅವ್ರಿಗೆ ನೋಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದೇನೋ. ಮೇಡಮ್, ನಿಮ್ಮಿಂದ ತುಂಬ ಉಪಕಾರ ಆಯಿತು ಮೇಡಮ್. ಆದರೆ ನನ್ನಿಂದ ಯಾಕೆ ನಿಮಗೆ ಸುಮ್ಮನೆ ತೊಂದರೆ? ಇವತ್ತು ಸಂಜೆ ನಾನು ಉಷಾನ ಮನೆಗೆ ಕರ್ಕೊಂಡು ಹೋಗ್ತೀನಿ ಮೇಡಮ್. ಅಲ್ಲ ಮುನಿಸ್ವಾಮಿ ಅವರೇ, ಅವ್ರ ಮನೇಲೇ ಇರಲಿ ಬಿಡಿ. ಬೇಡ ನಂದಿನಿ ಅವರೇ, ಮೇಡಮ್ಮು ಸ್ಟೇಷನ್ ಕೆಲಸನ ಮನೆಗೆ ತೊಗೊಂಡು ಹೋಗೋದು ಯಾಕೆ? ಉಷನ್ನ ನಾನೇ ನೋಡ್ಕೊಳ್ತೀನಿ. ನಾನೇನು ಬೇರೆ ಅವಳ ಸರ್, ಸ್ವಲ್ಪ ದಿನ ಸುಧಾರಿಸ್ಕೊಂಡು ಬರ್ತಾಳೆ ಬಿಡಿ. ನೀವು ಯೋಚನೆ ಮಾಡಬೇಡಿ. ಉಷಾ ನಮ್ಮನೇಲಿ ಸೇಫ್ ಆಗಿದ್ದಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.